ಕೋರ್ಟ್ ಇಂದು ನೀಡಿದ ಮೇಕೆದಾಟು ತೀರ್ಪನ್ನು ರಾಜ್ಯ ಸರ್ಕಾರ ಗೆದ್ದಿದ್ದು ರಾಜ್ಯ ಸರ್ಕಾರ ಸಂತಸ ವ್ಯಕ್ತಪಡಿಸಿದೆ. ಮೇಕೆದಾಟು ದಿನಾಚರಣೆ ಇಂದು ಅರಸೀಕೆರೆ ಶಾಸಕರು ಅರಸೀಕೆರೆ BH ರಸ್ತೆಯಲ್ಲಿರುವ PP ವೃತ್ತದಲ್ಲಿ ಭಾಷಣ ಮಾಡಿ ಈ ವಿಷಯವನ್ನು ಸಾರ್ವಜನಿಕರಿಗೆ ತಿಳಿಸುವ ಮೂಲಕ ತಮ್ಮ ಖುಷಿಯನ್ನು ಹೊರಹಾಕಿದರು. ಈ ಸಭೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಸಮೀವುಲ್ಲಾ, ಉಪಾಧ್ಯಕ್ಷರು, ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಮುಖಂಡರಾದ ಮೆಟ್ರೋ ಬಾಬು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ದರ್ಶನ್, ಪತ್ರಕರ್ತರು, ಅರಸೀಕೆರೆ, SP ನ್ಯೂಸ್. ಈ ಒಂದು ಯೋಜನೆ ಬೆಂಗಳೂರಿಗೆ ಕುಡಿಯುವ ನೀರು ಜೊತೆಗೆ ಅಲ್ಲಿರ್ತಕ್ಕಂಥ ವ್ಯವಸಾಯ ಆ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಹಾಗೂ ಇದು ವಿದ್ಯುತ್ತನ್ನು ಕೂಡ ಉತ್ಪಾದನೆ ಮಾಡ್ತಕ್ಕಂಥ ಯೋಜನೆ ಇದಾಗಿದೆ. ಈ ಯೋಜನೆ ಸಾರ್ವಜನಿಕರಿಗೆ, ರೈತರಿಗೆ, ಪ್ರತಿಯೊಬ್ಬರಿಗೂ ಕೂಡ ಬೆಂಗಳೂರು ನಗರಕ್ಕೂ ಕೂಡ ಅನುಕೂಲ ಆಗೋದ್ರಿಂದ ಈ ಯೋಜನೆಯನ್ನು ನಾವು ಯಶಸ್ವಿ ಯೋಜನೆ ಅಂತ ತೀರ್ಮಾನಿಸಿ ನಮ್ಮ ಸರ್ಕಾರ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಮುಂದೆ ಬಂದಿರೋದು ತುಂಬಾ ಸ್ವಾಗತಾರ್ಹ. ಹಾಗೂ ಈ ಒಂದು ಶ್ರಮಕ್ಕೆ ಬಹಳ ಅಡ್ಡಗಾಲಿತ್ತು. ಒಂದು ತಮಿಳುನಾಡು ಕಡೆಯಿಂದ ಇದ್ರೆ, ಇನ್ನೊಂದು ನಮ್ಮದೇ ರಾಜ್ಯದ ಕೆಲವು ರಾಜಕಾರಣಿಗಳು ಯೋಜನೆ ಆಗೋದು ಬೇಡ ಅನ್ನೋ ಲೆಕ್ಕಕ್ಕೆ ಇದನ್ನು ಕೂಡ ಇವತ್ತು ನಮಗೆ ಕೋರ್ಟ್ ಕೂಡ ತೀರ್ಮಾನ ಮಾಡಿದೆ, ಇದು ಯೋಜನೆ ಅನುಷ್ಠಾನ ಆಗ್ಬೇಕು ಅಂತ ಹೇಳಿ. ಆ ಒಂದು ನಾವು ಶೇಖರಣೆ ಮಾಡ್ಕೊಳ್ಳಿಕ್ಕೆ ಒಂದು ಮೇಕೆದಾಟು ಬಳಿ, ಆ ಮೇಕೆದಾಟಿನ ಸ್ಥಳದಲ್ಲಿ ಒಂದು ಸ್ಟೋರೇಜ್ ಡ್ಯಾಮ್ ಅನ್ನ ಕಟ್ಕೊಳ್ಳೋದು. ಅದನ್ನ ನಾವು ಬೆಳೆ ಬೆಳೀಲಿಕ್ಕೆ ಉಪಯೋಗಿಸೋದಲ್ಲ. ಬೆಂಗಳೂರಿನ ಕುಡಿಯುವ ನೀರಿಗೆ ಮತ್ತು ಒಂದು ವೇಳೆ ಏನಾದ್ರೂ ಹೆಚ್ಚಾದ ನೀರು ಅದನ್ನು ನಾವೀಗ ಹೆಂಗೆ ಲಿಫ್ಟ್ ಇರಿಗೇಷನ್ ಮಾಡ್ಕೊತೀವೋ ಆ ಲಿಫ್ಟ್ ಇರಿಗೇಷನ್ ಮೂಲಕ ವ್ಯವಸಾಯಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳಿ 474 TMC ನೀರು ಹಿಡಿಯತಕ್ಕಂತ ಒಂದು ಡ್ಯಾಮ್ ಅನ್ನು ನಾವು ಕಟ್ಕೊತೀವಿ. ಇದಕ್ಕೆ ಅನುಮತಿ ಕೊಡಿ. ನಿಮ್ಮಿಂದ ಯಾರಿಂದಲೂ 10 ಪೈಸೆ ಕೇಳೋದಿಲ್ಲ. ನಮ್ಮ ರಾಜ್ಯದ ಸ್ವಂತ ಖರ್ಚಿನಲ್ಲಿ ನಾವು ಕಟ್ಕೊತೀವಿ. ನೀರು ನಿಮಗೆ ಕೊಟ್ಟಿರ್ತಕ್ಕಂಥ 419 TMC ನೀರನ್ನು ನಿಮಗೆ ಕೊಟ್ಟು ಒಂದು ವೇಳೆ ಉಳಿದಂತ ನೀರನ್ನ ನಾವು ಶೇಖರಣೆ ಮಾಡ್ಕೊಂಡು ಬದುಕ್ತೇವೆ. ಸಮುದ್ರ ಸೇರ್ತಾ ಇದೆ ನೀರು, ಇದಕ್ಕೆ ಅಡ್ಡ ಬರಬೇಡಿ ಅಂತ ಹೇಳಿ ಬಹಳ ವಿಧವಾಗಿ ಕೇಳಿದ್ರು ಒಪ್ಪಲಿಲ್ಲ. ಒಪ್ತಲನೆ ದೊಡ್ಡ ವಾದ ವಿವಾದ ನಡೆದು ಅಂದಿನ ಬಹಳ ಮಟ್ಟಿಗೆ ಹೋಗಿ ಕೇಂದ್ರ ಸರ್ಕಾರಕ್ಕೆ ಅಪೀಲ್ ಆಯ್ತು. ಕೇಂದ್ರ ಸರ್ಕಾರವು ಮಧ್ಯಪ್ರವೇಶ ಮಾಡಲಿಲ್ಲ. ನೀವು ಕೂತ್ಕೊಂಡು ಬಗೆಹರಿಸಿಕೊಳ್ಳಿ, ಸುಪ್ರೀಂ ಕೋರ್ಟಿನ ಆದೇಶದಂತೆ ಹೋಗಿ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಹೆಚ್ಚುವರಿ ನೀರನ್ನು ಏನು ಮಾಡಬೇಕು ಅಂತ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಯಾವತ್ತು ಹೆಚ್ಚುವರಿ ನೀರನ್ನು ಕೊಟ್ಟಿಲ್ವೋ ಅದನ್ನು ನಾವು ಉಪಯೋಗಿಸುತ್ತೀವಿ ಅಂತ ಹೇಳಿ ಅಪೀಲ್ ಆಗ್ತು. ಅಪೀಲ್ ಹಾಕಿ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಲಿಕ್ಕೋಸ್ಕರ ಮೇಕೆದಾಟಿನ ಯೋಜನೆಗೆ ಸರ್ವಾನುಮತದಿಂದ ವಿಧಾನಸಭೆಯಲ್ಲಿ ಅಂಗೀಕಾರ ಆಯ್ತು. ಹಾಗೆ ಕೊನೆಗೆ ತಕರಾರನ್ನು ತೆಗೆದು ಇದು ಮಾಡಿದ್ರು. ಅದಕ್ಕೋಸ್ಕರ ನಮ್ಮ ಅವತ್ತಿನ ಆ ಭಾಗದಲ್ಲೇ ಹುಟ್ಟಿದಂತ DK ಶಿವಕುಮಾರ್ ಅವರು ಮತ್ತು ನಮ್ಮ ಸಿದ್ದರಾಮಣ್ಣ ಅವರು ಇವರ ನೇತೃತ್ವದಲ್ಲಿ ಒಂದು ದೊಡ್ಡ ಮೇಕೆದಾಟಿನಿಂದ ಬೆಂಗಳೂರಿನವರಿಗೆ ದೊಡ್ಡ ಜಾಥಾ ನಡೀತು. ದೊಡ್ಡ ಪ್ರಮಾಣದಲ್ಲಿ ಜಾಥಾ ನಡೆದು ಏನಾದ್ರೂ ಆಗಲಿ ನಾವು ಮೇಕೆದಾಟನ್ನು ಕಟ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದದ್ರ ಫಲ ಅದು ಕೋರ್ಟ್ಗೆ ಹೋದ ಫಲ ಇವತ್ತು ಕಟ್ಟಲಿಕ್ಕೆ ಆಗಿರಲಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ನಿರ್ಣಯ ಮಾಡಿದೆ, ನಿಮ್ಮ ನೀರನ್ನು ನೀವು ಹೆಚ್ಚುವರಿ ನೀರನ್ನು ಉಪಯೋಗಿಸೋಣಕ್ಕೆ ನಮ್ದೇನು ತಕರಾರಿಲ್ಲ, ನೀವು ಉಪಯೋಗಿಸ್ಕೊಳ್ಳಿ ಅಂತೇಳಿ. ಇದರಿಂದ ಬೆಂಗಳೂರು ಬೆಳೆಯುತ್ತೆ. ಬೆಂಗಳೂರು ಬೆಳೆದ್ರೆ ಕರ್ನಾಟಕ ಬೆಳೆದಂಗೆ ಇವತ್ತು ಎಷ್ಟು ಲಕ್ಷ ಕೋಟಿಗಟ್ಟಲೆ ಜನಕ್ಕೆ ಇವತ್ತು ಉದ್ಯೋಗವನ್ನ ಇವತ್ತು ಬೆಂಗಳೂರು ಕೊಡದೆ ಹೋಗಿದ್ರೆ ಕರ್ನಾಟಕದ ಪಾಲು ಏನಾಗ್ತಾ ಇತ್ತು ಕರ್ನಾಟಕ ರಾಜ್ಯದ್ದು ಅಂತ ಹೇಳಿ ನೀವು ತಿಳ್ಕೋಬೇಕು. ಬೆಂಗಳೂರನ್ನು ಇನ್ನೂ ಪ್ರಬಲವಾಗಿ ಮಾಡಬೇಕು. ಇಡೀ ಪ್ರಪಂಚದಲ್ಲಿ ಇವತ್ತು ನಾಗರಿಕವಾಗಿರ್ತಕ್ಕಂಥ ಒಂದು ಉನ್ನತ ಮಟ್ಟದ ನಗರವಾಗಿ ಇವತ್ತೇನು ಹೊರಹೊಮ್ಮುತ್ತಾ ಇದೆ, ಅದಕ್ಕೆ ನಾವು ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಅದಕ್ಕೆ ಯಾವ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ಕರ್ನಾಟಕ ರಾಜ್ಯದ ಭವಿಷ್ಯವನ್ನು ಎತ್ತಿ ಹಿಡಿಯತಕ್ಕಂಥ ಇದೊಂದು ತೀರ್ಪನ್ನು ಏನು ಕೊಟ್ಟರು, ಅದಕ್ಕೆ ಹೋರಾಟ ಮಾಡಿದಂತ ಮಹಾನ್ ನಾಯಕರುಗಳಿಗೆ, ಅಭಿಮಾನಿಗಳು ಹಾಗೂ ನಮ್ಮ ಪಕ್ಷದ ಮುಖಂಡರುಗಳು
ಮತ್ತು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಕಾರಣ ಏನು, ಇದರ ಇತಿಹಾಸ ಏನು, ಮೇಕೆದಾಟು ಅಂದ್ರೆ ಏನು, ಮೇಕೆದಾಟಿನ ಯೋಜನೆಯಿಂದ ಕರ್ನಾಟಕ ರಾಜ್ಯ ಎಂತ ಸಂಪದ್ಭರಿತವಾದಂತ ರಾಷ್ಟ್ರ ಆಗುತ್ತೆ, ಇದರ ಇತಿಹಾಸ ಏನು ಅಂತಕ್ಕಂಥದ್ದನ್ನ ತಿಳಿಸುವುದರ ಜೊತೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಏನು ಒಂದು ತೀರ್ಪನ್ನ ಕೊಟ್ಟಿದೆ, ಆ ತೀರ್ಪಿನ ಒಳ್ಳೆ ಕೆಲಸವನ್ನ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ಈ ಕಾರ್ಯಕ್ರಮದ ಯೋಜನೆಗೋಸ್ಕರ ದುಡಿದಂತ ನಮ್ಮ ರಾಜ್ಯದ, ನಮ್ಮ ಸರ್ಕಾರದ ಅಂದಿನ ನಮ್ಮ ವಿರೋಧಿ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಮತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಅವತ್ತೇನು ಈ ಒಂದು ಹೋರಾಟವನ್ನು ಮಾಡಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜಯಶೀಲರಾಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಿಸ್ತಕ್ಕಂಥ ದೃಷ್ಟಿಯಿಂದ ನಾವು ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು, ನಮ್ಮ ಮುಖಂಡರು ಆದಂಥ ಬಿಳಿ ಚೌಡಯ್ಯನವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮೆಟ್ರೋ ಬಾಬು ಅವರು, ನಮ್ಮ ನಗರಸಭಾ ಅಧ್ಯಕ್ಷರು ಶಮೀವುಲ್ಲಾ ಅವರು, ಉಪಾಧ್ಯಕ್ಷರು, ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ಹಿರಿಯ ಮುಖಂಡರುಗಳು ಇಲ್ಲಿ ಸೇರಿದ್ದೀರಿ. ಇಂಥ ಸಂದರ್ಭದಲ್ಲಿ ಮೇಕೆದಾಟು ಸುಮಾರು 50-60 ವರ್ಷಗಳ ಕಾಲ ಸುದೀರ್ಘವಾಗಿ ತಮಿಳುನಾಡಿನ ಮತ್ತು ನಮ್ಮ ಮಧ್ಯದಲ್ಲಿ ಈ ನೀರು ಹಂಚಿಕೆಯ ವಿಚಾರದಲ್ಲಿ ಪ್ರಬಲವಾದಂತ ಹೋರಾಟ ನಡೀತಾ ಇತ್ತು. ಅದು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅಂತಿಮವಾದಂತ ತೀರ್ಪನ್ನ ಅವತ್ತು ಪ್ರಕಟಣೆಯನ್ನ ಮಾಡಿ ಈ ಭಾಗದಲ್ಲಿ ಸಿಗ್ತಕ್ಕಂತ ನೀರಿನಲ್ಲಿ 749 TMC ನೀರೇನು ಲಭ್ಯ ಇರುತ್ತೆ ವರ್ಷದಲ್ಲಿ, ಅತ್ಯಂತ ಕನಿಷ್ಠ 749 ನೀರೇನು ನಮಗೆ ಸಿಗುತ್ತೆ, ಆ ನೀರನ್ನ ಮಡ್ರಾಸ್ ದೇಶಕ್ಕೆ, ಮಡ್ರಾಸ್ ರಾಜ್ಯಕ್ಕೆ 419 TMC ನೀರನ್ನು ಕೊಡ್ತು ಸುಪ್ರೀಂ ಕೋರ್ಟ್. ನಮಗೆ ನಮ್ಮ ರಾಜ್ಯದಲ್ಲಿ ಹುಟ್ಟಿದ್ರೂ ಕೂಡ ಕಾವೇರಿ ನದಿ, ಎಲ್ಲ ನದಿಗಳು ನಮ್ಮಂದಲೇ ಹರಿದ್ರು ಕೂಡ ನಮಗೆ ಕೇವಲ 289 TMC ನೀರನ್ನು ಮಾತ್ರ ಸುಪ್ರೀಂ ಕೋರ್ಟ್ ನಮಗೆ ಕೊಡ್ತು. ಆ ಕೊಟ್ಟಂತಹದ್ದು ಕೇರಳಕ್ಕೆ ಬರೀ 36 TMC ಅನ್ನು ಕೊಡ್ತು. ಇಷ್ಟು ನೀರನ್ನ ಕೊಟ್ಟದನ್ನು ಸಹ ನಾವು ಅವತ್ತು ಗಲಾಟೆ ಮಾಡಲಿಲ್ಲ. ಸ್ವಾಗತಾರ್ಹವಾಗಿ ಸ್ವಾಗತವನ್ನು ಸ್ವೀಕಾರ ಮಾಡಿ ನಮಗೆ ಕೊಟ್ಟಿರ್ತಕ್ಕಂಥ 284 TMC ನೀರನ್ನ ಸದುಪಯೋಗ ಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರಾಮಾಣಿಕವಾದಂತಹ ಹೋರಾಟವನ್ನು ಮಾಡಿ ಅನೇಕ ಯೋಜನೆಗಳನ್ನು ನಾವು ನಿರ್ಮಾಣ ಮಾಡಿಕೊಂಡು ಆ ನೀರನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಕೊಂಡು ಬಂದು